ನಮ್ಮ ರಾಜ್ಯದ ಪರಿಸರವಾದಿ ಸಾಲುಮರದ ತಿಮ್ಮಕ್ಕ ಅವರು ಇವತ್ತು ನಿಧನ ಹೊಂದಿರುವುದಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತಾಪವನ್ನು ಸೂಚಿಸ್ತಾ ಇದ್ದೀನಿ. ಅವರು 114 ವರ್ಷಗಳಾಗಿದ್ದರೂ ಕೂಡ ಕೊನೆ ಕ್ಷಣದವರೆಗೂ ಕೂಡ ಅವರು ಮರಗಳನ್ನು ನೆಡುವಂತಹ ಮತ್ತು ಪೋಷಿಸುವಂತಹ ಕೆಲಸವನ್ನು ಸೇವೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಮಾಡಿದರು. ಬಹಳ ನಿಸ್ವಾರ್ಥ ಸೇವೆಯನ್ನು ಅವರು ಸಲ್ಲಿಸಿದರು. ಪರಿಸರಕ್ಕೋಸ್ಕರ ಬಹಳ ತ್ಯಾಗ ಮಾಡಿದರು ಅವರ ಒಂದು ಜೀವನವನ್ನೇ. ಅವರಿಗೆ ಪದ್ಮಶ್ರೀ ಮತ್ತು ನಾಡೋಜ ಪ್ರಶಸ್ತಿಗಳು ಕೂಡ ದೊರಕಿದ್ದವು. ಇಡೀ ದೇಶದ ಹಾಗೂ ರಾಜ್ಯದ ಎಲ್ಲ ಗಣ್ಯರು ಅವರ ಬಗ್ಗೆ ಅವರ ಸೇವೆಯ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಅವರ ಒಂದು ನಿಧನದಿಂದ ಇವತ್ತು ನಮ್ಮ ರಾಜ್ಯದ ಒಬ್ಬ ನಮ್ಮ ರಾಜ್ಯದ ಆಸ್ತಿ ಅಂದರೆ ತಪ್ಪಾಗಲಾರದು. ಏಕೆಂದರೆ ರಾಮನಗರ ಮತ್ತು ಬೆಂಗಳೂರು ಭಾಗದಲ್ಲಿ 385 ಆಲದ ಮರ ಸೇರಿದಂತೆ ಸುಮಾರು 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿ ಪೋಷಣೆಯನ್ನು ಮಾಡಿದಂತಹ ಮಾತಾಯಿ ಅವ್ರಿಗೆ ನಾವು ಎಷ್ಟು ಕಡಿಮೆನೇ. ಹಾಗಾಗಿ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಮತ್ತು ಇಂದಿನವರು ಎಲ್ಲರೂ ಕೂಡ ಪರಿಸರಕ್ಕೋಸ್ಕರ ಸಾಲುಮರದ ತಿಮ್ಮಕ್ಕ ಅವರ ಆದರ್ಶವನ್ನು, ಅವ್ರು ಮಾಡಿರೋ ಸೇವೆಯನ್ನು ಪ್ರತಿಯೊಬ್ಬರು ಕೂಡ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಗಿಡಗಳನ್ನು ನೆಡುವಂತಹ ಕೆಲಸವನ್ನು ಎಲ್ಲರೂ ಕೂಡ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.